ನಮಸ್ಕಾರ ಸ್ನೇಹಿತರೆ. ನೋಡಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ನೀವೇನಾದರೂ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡೋದ್ರ ಜೊತೆಗೆ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ನಿಮ್ಮ ಡೌಟ್ಗಳೆಲ್ಲಕ್ಕೂ ನಾನು ಉತ್ತರವನ್ನು ನೀಡ್ತೀನಿ. ಒಂದು ವೇಳೆ ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ತಿಳ್ಕೊಂಡಾದ್ರೂ ಕೂಡ ನಿಮ್ಗಳಿಗೆ ಉತ್ತರವನ್ನು ನೀಡ್ತೀನಿ. ನಿಮ್ಮದು ಯಾವುದೇ ಡೌಟ್ಗಳನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಡ್ರಿ. ನೋಡಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಂದರೆ ಇದೊಂದು ಉನ್ನತವಾದಂಥ ಹುದ್ದೆ. ಈ ಉನ್ನತವಾದ ಹುದ್ದೆಗೆ ಸಾಕಷ್ಟು ಜನ ಪೈಪೋಟಿಯನ್ನು ನಡೆಸಿದಿರಿ. ಒಂದು ಒಳ್ಳೆಯ ಸ್ಯಾಲ್ರಿ ಇದೆ. ಸೊ ಅದಕ್ಕೋಸ್ಕರ ಮತ್ತು ಗೌರವಿತವಾದಂಥ ಹುದ್ದೆ. ಈ ಹುದ್ದೆಗೋಸ್ಕರ ಹಲವಾರು ಜನ PG ಮಾಡ್ಕೊಂಡಂಥವ್ರು ಕನವರಿಸ್ತಾ ಇರ್ತಾರೆ. ಕೆಸೆಟ್ಟು ನೆಟ್ಟನ್ನು ಬರೆದು ಮತ್ತು ಕೆಲವರು PhD ಕೂಡ ಕ್ಲಿಯರ್ ಮಾಡಿಕೊಂಡು ವೇಟ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ. ನೋಡಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು KAದವರು ನಡೆಸ್ತಾರೆ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸ್ತಾರೆ. ಈ ವರ್ಷ ಮೊದಲ ಬಾರಿಗೆ ಕಳೆದ ಭಾನುವಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನು ಕೂಡ KAದವರೇ ಮೊದಲ ಬಾರಿಗೆ ನಡೆಸಿದರು. ಇಷ್ಟು ದಿನ KSP ನಡೆಸ್ತಿತ್ತು, ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ದವರೇ ನಡೆಸ್ತಿದ್ರು. ಬಟ್ ಮೊದಲ ಬಾರಿಗೆ ಈಗ KAದವರು PC ಎಕ್ಸಾಮನ್ನು ನಡೆಸಿದ್ದಾರೆ. ನೋಡಿ, PC ಕ್ವಶನ್ ಪೇಪರ್ ತಾವು ನೋಡಿದಿರಿ ಅಂತ ನಾನು ಭಾವಿಸಿದ್ದೀನಿ. ನೋಡಿಲ್ಲ ಅಂದರೆ ನೋಡಿಕೊಡ್ರಿ. PC ಪ್ರಶ್ನೆ ಪತ್ರಿಕೆ ತುಂಬ ಚೆನ್ನಾಗೇ ಇದೆ, ಖಡಕ್ಕಾಗಿದೆ. ಯಾರೆಲ್ಲ ಸರಿಯಾಗಿ ಓದ್ಕೊಂಡಿದ್ದಾರೆ, ಅಪ್ಲೈಡ್ ಕ್ವಶನ್ಸ್ ಬಂದಿದೆ. ಮತ್ತು ಆ ವಿಷಯಗಳನ್ನು ಅತ್ಯಂತ ಆಳವಾಗಿ ಓದ್ಕೊಂಡಂಥವ್ರಿಗೆ ಸರಳ ಆಗುತ್ತೆ. ಸುಮ್ಮನೆ ಏನೋ ಗೋಲ್ಡ್ ಓದಿದ್ದೀನಿ, ಏನೋ ಒಂದು 6 ತಿಂಗಳು ಓದಿದ್ದೀನಿ, 3 ತಿಂಗಳು ಓದಿದ್ದೀನಿ ಅಂತ ಅಂದ್ಕೊಂಡಂಥವ್ರಿಗೆ KA ನಡೆಸಿದಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಪಾಸಾಗೋಂಥದ್ದು ಅತ್ಯಂತ ಕಠಿಣ. ನಾನು ಕೇಳಿದ ಪ್ರಕಾರ 60-65 ಸ್ಕೋರ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ. ಅವಾಗೆಲ್ಲ KSP ನಡೆಸುವಂಥ ಸಂದರ್ಭದಲ್ಲಿ 80-85ವರೆಗೆ ಸ್ಕೋರ್ ಮಾಡ್ತಾಯಿದ್ರು. 75-74 ಕಾಮನ್ ಆಗಿ ಅಷ್ಟು ಸ್ಕೋರ್ ಮಾಡ್ತಾಯಿದ್ರು. ಬಟ್ ಈ ಬಾರಿ ಏನಾಗಿದೆ ಅಂತಂದರೆ ಒಂದು 60 ಮಾಡಿದ್ದೀನಿ ಅನ್ನುವಂಥವ್ರ ಸಂಖ್ಯೆನೂ ಕೂಡ ನಾನು ಕಡಿಮೆ ಕೇಳಿದ್ದೀನಿ. ಸೊ ಇಲ್ಲಿ PC ಪ್ರಶ್ನೆ ಪತ್ರಿಕೆನೇ ಹೆಂಗಿದೆ ಅಂತಂದಮೇಲೆ ಇನ್ನು PU ಲೆಕ್ಚರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರು ಕೂಡ KAದವರೇ ನಡೆಸ್ತಾರೆ. ಇನ್ನು ಅದು ಹೆಂಗಿರುತ್ತೆ ಅನ್ನೋದನ್ನು ಊಹೆ ಮಾಡಿಕೊಡ್ರಿ. ನೀವು ನೋಡಲೇಬೇಕು ಅಂತಂದರೆ KAದವರು ಈ ಹಿಂದೆ ಆಲ್ರೆಡಿ PU ಲೆಕ್ಚರರ್ ನೋಟಿಫಿಕೇಷನು ಮಾಡಿದ್ದಾರೆ, ಅಂದರೆ ಎಕ್ಸಾಮ್ ನಡೆಸಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ನಡೆಸಿದ್ದಾರೆ. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ 2021ರಲ್ಲಿ ನಡೆಸಿದ್ದಾರೆ. PU ಲೆಕ್ಚರರ್ ಎಕ್ಸಾಮ್ನ 2018ರಲ್ಲಿ ನಡೆಸಿದ್ದಾರೆ. ನೀವೇನಾದರೂ ಆ ಕ್ವಶನ್ ಪೇಪರ್ಗಳು ಬೇಕಾದರೆ ನಮ್ಮ ಟೆಲಿಗ್ರಾಮ್ನ ನೀವು ಜಾಯ್ನ್ ಆಗಿರಿ. ಒಂದು ವೇಳೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ, ಜಾಯ್ನ್ ಆಗಿರಿ. ಅಲ್ಲಿ ನಾನು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ನ ಪ್ರೀವಿಯಸ್ ಕ್ವಶನ್ ಪೇಪರು ಮತ್ತು PU ಲೆಕ್ಚರರ್ನ ಈ ಒಂದಷ್ಟು ಕ್ವಶನ್ ಪೇಪರ್ಗಳನ್ನು ನಾನು ಶೇರ್ ಮಾಡ್ತೀನಿ. ಒಂದು ಸಾರಿ ನೋಡಿಕೊಡ್ರಿ ಯಾವ ರೀತಿ ಇದೆ ಅಂತ. ಅಂದರೆ ಇದು PG ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಆಗಿರೋದ್ರಿಂದ ಅತ್ಯಂತ ಕಠಿಣ ಅಂತಲೇ ಅನ್ಬೋದು. ಮತ್ತು ಅದ್ರಾಗ ಏನೈತಿ, ಯಾಕಂದರೆ ಇದು ತುಂಬ ಟಫ್ ಇರುತ್ತೆ ಕ್ವಶನ್ ಪೇಪರು. ನಾವು ನಮ್ಮ ವಿಷಯದಲ್ಲಿ ಆಳವಾದಂಥ ಜ್ಞಾನವನ್ನು ಹೊಂದಿದಾಗ ಮಾತ್ರ ಈ ಕ್ವಶನ್ ಪೇಪರ್ನ ನಾವು ಒಂದು ಒಳ್ಳೆಯ ಸ್ಕೋರ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕ್ವಶನ್ ಪೇಪರ್ನಲ್ಲಿ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಜೊತೆಗೆ ನೆಗೆಟಿವ್ ಕೂಡ ಇರುತ್ತೆ. ನೆಗೆಟಿವ್ ಇಲ್ಲ ಅಂದಿದ್ರೆ ಏನು ಬಿಡಿ, KSET ನೋಡ್ರಿ, ಉದಾಹರಣೆಗೆ KSETಗೆ ನೆಗೆಟಿವ್ ಇಲ್ಲ. ಅಲ್ಲಿ ನೀವು ಏನೇ ಅಂದಾಜು ಮೇಲೆ ಸುಮ್ಮನೆ ಗೋಳ್ ಹಾಕಿ ಬಂದರೂ ನಡೆಯುತ್ತೆ, ಯಾಕಂದರೆ ಅದು ಎಲಿಜಿಬಲ್ ಟೆಸ್ಟ್ ಓನ್ಲಿ. ಬಟ್ ಇದು ನೇಮಕಾತಿ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ 0.25ನಷ್ಟು ನೆಗೆಟಿವ್ ಇರುತ್ತೆ. ಹಂಗಾಗಿ ನಾವು ಹೆಚ್ಚಿಗೆ ಗೊತ್ತಿಲ್ಲದಿರ್ತಕ್ಕಂಥ ಪ್ರಶ್ನೆಗಳನ್ನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಗೊತ್ತಿರತಕ್ಕಂಥ ಪ್ರಶ್ನೆಗಳಾದರೂ ಜಾಸ್ತಿ ಇರ್ತಾವೆ ಅಂದ್ಕೊಂಡ್ರೆ ಅದು ಕೂಡ ಜಾಸ್ತಿ ಇರೋಲ್ಲ. ಯಾಕಂದರೆ ಇಲ್ಲಿ ಪ್ರಶ್ನೆಗಳು ದೊಡ್ಡ ಬರ್ತವೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಎಲ್ಲ ಪ್ರಶ್ನೆ ಒಂದು ಬಹುತೇಕ ಪ್ರಶ್ನೆಗಳು ಹೇಳಿಕೆ ರೂಪದಲ್ಲಿರ್ತವೆ, ಇನ್ನಷ್ಟು ಪ್ರಶ್ನೆಗಳು ಅಪ್ಲೈಡ್ ಇರ್ತವೆ. ಅವೆಲ್ಲವನ್ನು ನಾವು ಓದ್ಕೊಂಡು ಅರ್ಥ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, PU ಲೆಕ್ಚರರ್ ಆಗಬೇಕು ಅಂದರೆ ಕೇವಲ 3 ತಿಂಗಳನ್ನು 6 ತಿಂಗಳನ್ನು ಓದಿದರೆ ಸಾಲೋದಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿರಲಿ. ಕನಿಷ್ಠ 1 ವರ್ಷನಾದರೆ ಇದಕ್ಕೆ ಓದಬೇಕಾಗತ್ತೆ. ಮತ್ತು ಈಗ ನೋಟಿಫಿಕೇಷನ್ ಆಗಿಬಿಡುತ್ತೆ ಶೀಘ್ರದಲ್ಲಿ. ಮತ್ತು ಹೆಂಗೆ ಮಾಡೋಣ ಅಂದರೆ ಇಷ್ಟು ದಿನ ಹೋಗಿದ್ದು ಹೋಗ್ಬಿಡ್ತೇವೆ ಟೈಮು. ಇನ್ನು ಮುಂದೆ ಹಂಗೆ ಮಾಡಬೇಡ್ರಿ. ನಾನು ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ ಏನು ಅಂತಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಶನ್ ಪೇಪರು ತುಂಬ ಟಫ್ ಇರುತ್ತೆ. ಆ ಎಲ್ಲ ನಮ್ಮ ಸಬ್ಜೆಕ್ಟ್, ಉದಾಹರಣೆಗೆ ನಂದು ಹಿಸ್ಟ್ರಿ ಅಂತ ಅಂದ್ಕೊಡ್ರಿ. ಹಿಸ್ಟ್ರಿ ಸಂಪೂರ್ಣವಾಗಿ ಓದಬೇಕು, ಕಾಲಾನುಕ್ರಮದಾಗ ಕೇಳ್ತಾರೆ. ಉತ್ತರ ಭಾರತದ ರಾಜನನ್ನು ಕೊಟ್ಟು ದಕ್ಷಿಣ ಭಾರತದ ರಾಜನ ಜೊತೆ ಹೋಲಿಕೆ ಮಾಡಿ ಸಮಕಾಲೀನ ಯಾರು ಅಂತ ಕೇಳ್ತಾರೆ. ನೋಡಿ, ಎಲ್ಲಿ ಉತ್ತರ ಭಾರತ, ಎಲ್ಲಿ ದಕ್ಷಿಣ ಭಾರತ, ಸಮಕಾಲೀನ ಇದ್ದವನು ಜೋಡಿಸ್ರೆ ಅಂದ್ರೆ ಹೆಂಗೆ ಜೋಡ್ಸೋಕ್ಕೆ ಸಾಧ್ಯ? ಓದಿರ್ತೀರಿ, ಬಟ್ ಅವನ್ನ ಈ ಸಮಕಾಲೀನವರು ಇವರೇ ಅಂತ ಗೊತ್ತಾಗಲ್ಲ. ಎಕನಾಮಿಕ್ಸ್ ಇರ್ತವೆ, ಹಲವಾರು ಸಿದ್ಧಾಂತಗಳಿರ್ತವೆ. ಆ ಎಲ್ಲ ಸಿದ್ಧಾಂತಗಳು ಏನು ಹೇಳ್ತವೆ. ಸೊ ಇದಿಷ್ಟನ್ನು ನೀವು ಅರ್ಥ ಮಾಡಿಕೊಂಡು
ನೀವು ಓದ್ಕೋಬೇಕಂದ್ರೆ ನೀವು ಕೇವಲ 3 ಅಥವಾ 6 ತಿಂಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಲ್ಲ. ಈ ಯಶಸ್ಸು ಗಳಿಸ್ಬೇಕದ್ರಲ್ಲಿ ಪಿ ಯುನಲ್ಲಿ ಎ ಪಿನಲ್ಲಿ ಅಂದರೆ 3 ತಿಂಗಳು 6 ತಿಂಗಳು ಓದಿದ್ರೆ ಆಗುವಂಥ ಅಲ್ಲ. ಇದು ಕನಿಷ್ಠ 1 ವರ್ಷನಾದರೆ ನೀವು ಓದಬೇಕು. ಹಾಗಾದರೆ ಈಗ ನಮಗೆ ಎಕ್ಸಾಮ್ಗೆ ಎಷ್ಟು ಟೈಮ್ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಂದರೆ ನೋಡಿರಿ, ಈಗ ಆಲ್ರೆಡಿ ಆಗಸ್ಟ್ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೆಸೆಟ್ ನೋಟಿಫಿಕೇಷನ್ ಆಗುತ್ತೆ. ಕೆಸೆಟ್ ನೋಟಿಫಿಕೇಷನ್ ಆಯಿತು ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಸೆಟ್ ನಂತರನೇ ಆಗುತ್ತೆ. ಅಂದರೆ ಈಗ ನೋಡಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಇದೆ ಕೆಸೆಟ್ ರಿಸಲ್ಟ್ ಬಂದ ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾದರೆ ಕೆಸೆಟ್ ಎಕ್ಸಾಮ್ ಅಕ್ಟೋಬರ್ 11ಕ್ಕಿದೆ ಅಂದರೆ ಎಕ್ಸಾಮ್ ಮುಗಿದಾದ್ಮೇಲೆ ಕನಿಷ್ಠ 1 ತಿಂಗಳಿಗಿನ ರಿಸಲ್ಟ್ ಬಂದ್ರೂ ಕೂಡ ಅಕ್ಟೋಬರ್ ಎಂಡಿಗೆ ಬರುತ್ತೆ ಅಥವಾ ನವಂಬರ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ. ಅಂದರೆ ನಿಮಗಿರ್ತಕ್ಕಂಥ ಸಮಯ ಆಗಸ್ಟ್ ಪೂರ್ತಿ ಇದೆ, ಸೆಪ್ಟೆಂಬರ್ ಇದೆ, ಅಕ್ಟೋಬರ್ ಇದೆ, ನವಂಬರ್ ಇದೆ. ನವಂಬರ್ನಲ್ಲಿ ಕೊನೆಗೆ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಏನಾದರೂ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಯಿತು ಅಂದರೆ ಮತ್ತೆ 1 ತಿಂಗಳ ಡಿಸೆಂಬರ್ ಪೂರ್ತಿ ಅಪ್ಲಿಕೇಶನ್ ಹಾಕಕ್ಕೆ ಕೊಡ್ತಾರೆ. ಅಂದರೆ ಡಿಸೆಂಬರ್ ಪೂರ್ತಿ ಅಂದರೆ 5 ತಿಂಗಳ, ಇವಾಗಲಿಂದ 5 ತಿಂಗಳಾಯಿತು. ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮಗೇನಾದರೂ ಎಕ್ಸಾಮ್ ಇಟ್ಟರೆ, ಅಂದರೆ ಜನವರಿಯಲ್ಲಿ ಆಯಿತು ಅಂದರೆ 6 ತಿಂಗಳಾಗುತ್ತೆ, ಫೆಬ್ರವರಿಯಲ್ಲಿ ಎಕ್ಸಾಮ್ ಇಟ್ಟರೆ ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ದು 7 ತಿಂಗಳಾಗುತ್ತೆ. ಅಂದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನನಗನಿಸಿದ ಮಟ್ಟಿಗೆ ಎಕ್ಸಾಮ್ ಬರೆಯೋದಕ್ಕೆ ಟೈಮ್ ಹೇಳ್ತೀನಿ ನಾನು. ನನ್ನ ಅಂದಾಜಿನ ಪ್ರಕಾರ, ಅಧಿಕೃತ ಮಾಹಿತಿ ಅಲ್ಲ, ನೆನ್ಪಿಟ್ಕೊಳ್ರಿ. ಇದೇನು ಎಲ್ಲಿ ನೀವು ಕೆ ಕಡೆಯಿಂದ ನೀವೇನಾದ್ರು ಅಧಿಕೃತ ಮಾಹಿತಿ ತಂದರೆ ಅಂತಂದರೆ ಇಲ್ಲ, ನಾನು ನನ್ನ ಅಂದಾಜಿನ ಪ್ರಕಾರ ಹೇಳ್ತಾ ಇದ್ದೀನಿ. 6 ರಿಂದ 7 ತಿಂಗಳ ನಿಮಗೆ ಸಮಯಾವಕಾಶ 100% ಸಿಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಓದ್ರಿ. ಅಚಾನಕ್ ಏನಾದರೂ ಹೆಚ್ಚಿಗೆ ಸಿಕ್ತು ಅಂದರೆ 7, 8, 9 ತಿಂಗಳಗಟ್ಲೆನೂ ಕೂಡ ಸಮಯ ನಿಮಗೆ ಅವಕಾಶ ಸಿಗ್ಬೋದು. ಅಷ್ಟೊಂದು ಅವಕಾಶ ಸಿಕ್ಕಾಗ ನಿಮ್ಮ ಸಿಲೆಬಸ್ಸು ಆರಾಮ್ ಕ್ಲಿಯರ್ ಆಗುತ್ತೆ. ಸೊ ಆಗೇನಾಗುತ್ತೆ ಅಂತಂದರೆ ಎ ಪಿನ ಅಥವಾ ಪಿ ಯುನ ನೀವು ಕ್ಲಿಯರ್ ಮಾಡ್ಕೊಳ್ಳೋಂಥ ಎಲ್ಲ ಚಾನ್ಸಸ್ಗಳು ಇರ್ತವೆ. ಅಂದರೆ ಅದರ ಅರ್ಥ ಏನು, ಇವತ್ತು ಈ ಕ್ಷಣಕ್ಕೆ ನೀವು ಓದೋದನ್ನು ಆರಂಭ ಮಾಡಬೇಕಂತ ಅರ್ಥ. ನೀವು ಈಗ ಓದೋಕ್ಕೆ ಆರಂಭ ಮಾಡಲಿಲ್ಲ, ನೋಟಿಫಿಕೇಷನ್ ಆದಮೇಲೆ ನಾನು ಓದ್ತೀನಿ ಅಂತಂದರೆ ದೇವರಾಣೆಗೂ ಅವೆಲ್ಲ ಕ್ಲಿಯರ್ ಆಗೋಂಥ ಮಾತೇ ಅಲ್ಲ, ಅವೆಲ್ಲ ಆಗದೇ ಇರೋಂಥ ಮಾತು. ಯಾಕಂದರೆ ನಾವೀಗ ಸದ್ಯಕ್ಕೆ ನಾವು ನೋಡಿ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, SDFD ಆಗಿರ್ಬೋದು, ಆನಂತರ ಇವುಗಳನ್ನು ನಾವು ಈಸಿ ಅಂದ್ಕೊಂಡಿದ್ವಿ ಮೊದಲು. ಆದರೆ ಈಗೇನಾಯ್ತು ಅಂದರೆ ಎಕ್ಸಾಮ್ ಈಸಿ ಇರ್ತವೆ ಅಂತ ಅಂದ್ಕೊಂಡಿದ್ವಿ. ಈಗ ಅವುಗಳ ಕ್ವಶನ್ ಪೇಪರ್ ನೋಡಿದ್ರೆ ನಾವು ತಲೆ ತಿರುಗಿ ಹೋಗುತ್ತೆ. ಆ ಮಟ್ಟಕ್ಕೆ ಕ್ವಶನ್ ಪೇಪರ್ ಬರ್ತಾಯಿದೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಯಾವ ಮಟ್ಟಕ್ಕೆ ಬರಬೇಡ. ಒಂದು ವೇಳೆ ನಿಮ್ಗೆ ಡೌಟ್ ಇದ್ದರೆ ನೋಡ್ಕೊಳ್ರಿ ಹಳೆ ಕ್ವಶನ್ ಪೇಪರ್ಗಳು ಹೆಂಗಿದಾವೆ ಅನ್ನೋದನ್ನು. ಸೊ ಅದೆಲ್ಲ ಜಾದು ಅಲ್ಲದು. ಏನೋ ಒಂದು 3 ತಿಂಗಳಲ್ಲಿ ಓದ್ಬಿಡ್ತೀನಿ, 6 ತಿಂಗಳಲ್ಲಿ ಓದ್ಬಿಡ್ತೀನಿ ಅಂತಂದ್ರೆ ಯಶಸ್ಸು ಅಂತಕ್ಕಂಥದ್ದು ರಾತ್ರಿ ಸಿಗುವಂಥದ್ದಲ್ಲ. ರಾತ್ರಿ ನಿಮ್ಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಿಕ್ಕರೆ ದಿಢೀರಂಥ ಶ್ರೀಮಂತರಾದಂಥ ಉದಾಹರಣೆಗಳದಾವು. ರಾತ್ರಿ ರೊಕ್ಕ ರೂಪಾಯಿಗಳು ಸಿಗ್ಬೋದು, ರಾತ್ರಿ ನೀವು ಶ್ರೀಮಂತರಾಗ್ಬೋದು. ಆದರೆ ಯಶಸ್ಸು ಎಂದಿಗೂ ರಾತ್ರಿ ಸಿಗೋದಿಲ್ಲ, ಅದು ಶ್ರಮದ ಪ್ರತಿಫಲ. ಸೊ ಹಂಗಾಗಿ ನೀವು ಶ್ರಮ ಪಡಬೇಕು, ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೋಬೇಕು. ಇನ್ನೊಂದು 6 ತಿಂಗಳ 7 ತಿಂಗಳಂತೂ 100% ನಿಮಗೆ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ಓದ್ಕೊಳ್ರಿ, ನಿಮ್ಮ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡಿಕೊಡ್ರಿ. ಆದಾಗ್ಯೂ ಕೂಡ ನಿಮಗೇನಿದೆ ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿರಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಮತ್ತು ಕೆಲವ್ರು ಅನ್ಬೋದು, ಏನು ರೀ 6 ತಿಂಗಳು ಹೇಳ್ತೀರಿ, 7 ತಿಂಗಳು ಹೇಳ್ತೀರಿ, ನೀವೇನು ಅಧಿಕೃತ ಮಾಹಿತಿ ಎಲ್ಲಿನ ಅಧಿಕೃತ ಮಾಹಿತಿ ತಂದಿಲ್ಲ. ನನ್ನ ಅಂದಾಜಿನ ಪ್ರಕಾರ ಹೇಳ್ತೀನಿ. ಅದಕ್ಕೆ ಕಾರಣ ಏನಂತಂದರೆ ನಿಮ್ಗಳಿಗೆ ಹೆಲ್ಪ್ ಆಗಲಿ, ಓದಲಿ, ನಿಮಗೆ ಅವಕಾಶ ಅಂದರೆ ಟೈಮ್ ಇದೆ, ಇಷ್ಟು ಟೈಮಲ್ಲಿ ಆಗ್ಬೋದು, ಸಿಲೆಬಸ್ ಕವರ್ ಮಾಡ್ಕೊಳ್ಳಿ ಅನ್ನೋಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನನ್ನ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಒಂದು ಸಣ್ಣದಾದಂಥ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.